ಎಲ್ಲರೂ ಕರೆದಿದ್ಯಾ ತಾನೆ? ಕರೆದಿದ್ದೀನಿ ಮೇಡಮ್, ಬರ್ತಾ ಇದ್ದಾರೆ. ಇದೇನಪ್ಪ ಇದು, ಹೊತ್ತಲ್ಲದು ಹೊತ್ತಲ್ಲಿ. ಆಗ ನೋಡಿದ್ರೆ ಶರತ್ ಕರೆದ, ಆಮೇಲೆ ಮಾಯಾ ಕರೆದ್ಲು, ಈಗ ಮತ್ತೆ ಕರಿತಿದ್ದಾಳೆ. ಈ ಮನೆ ಅಳಿಯನ ನನಗೆ ಗೌರವ ಘನತೆ ಬಿಡುವ. ಹೀಗೆ ಆದರೆ ನಾನು ರೆಸ್ಟ್ ಮಾಡೋದು ಯಾವಾಗ, ನಿದ್ದೆ ಮಾಡೋದು ಯಾವಾಗ? ಛೀ 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 ಛಾ ಛ ಛ ಛ. ಪ್ರಾಣಿ ಬಂದೆ. ಈ ಸೊಳ್ಳೆ ಕಾಟ ಬೇರೆ. ಏನು ವಿಷಯ ಇಷ್ಟೊತ್ತಲ್ಲಿ ಕರೆದಿದ್ಯಾ? ವಿಷಯ ಇದೆ. ಇದು ಅಗೋರ ಕೊಟ್ಟಿರೋ ರಕ್ಷಾ ಕವಚ. ರಕ್ಷಾ ಕವಚನ? ಹಾಗಾದ್ರೆ ದಿಗ್ಬಂಧನ? ದಿಗ್ಬಂಧನ ಕಂಪ್ಲೀಟ್ ಆಗಿದೆ. ಅಂಬಿಕಾ ಆತ್ಮ ಈ ಮನೆಯಿಂದ ಆಚೆ ಬಿದ್ದಾಗಿದೆ. ಅಲ್ಲ, ದಿಗ್ಬಂಧನ ಇದೆ ಅಂದಮೇಲೆ ರಕ್ಷಾ ಕವಚ ಯಾಕೆ? ಅಂಬಿಕಾ ಆತ್ಮ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ. ನಮ್ಮೆಲ್ರಿಗೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ? ಅವಳ ಆತ್ಮ ಈ ಮನೆಯಿಂದ ಆಚೆ ಬಿದ್ದ ಮೇಲೂ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಗೋರ ಇದನ್ನ ನಮ್ಗೆ ಕೊಟ್ಟಿದ್ದಾರೆ. ಎಲ್ಲರೂ ತಗೊಳ್ಳಿ. ಸದ್ಯ ಈ ರಕ್ಷಾ ಕವಚದಿಂದ ಯಾರಿಗೇನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಿಮ್ಗೆ ಯಾರಿಗೂ ಏನೂ ಆಗೋದಿಲ್ವಲ್ಲ? ಅಂದರೆ ನಮ್ಗೆ ಯಾರಿಗೂ ಏನೂ ಆಗೋದಿಲ್ವಲ್ಲ? ಅದೇ ನನಗೆ ದೊಡ್ಡ ಸಮಾಧಾನ. ದಮ್ಮು ಯಾವುದಕ್ಕೂ ಗಟ್ಟಿಯಾಗಿ ಕಟ್ಕೊಂಡ್ಬಿಡು. ಪ್ರಾಣಿ ನೋಡಿ, ಯಾರು ಇದನ್ನ ಅಷ್ಟೊಂದು ಲೈಟಾಗಿ ತಗೋಬೇಡಿ. ಈ ರಕ್ಷಾ ಕವಚ ಇಲ್ಲ ಅಂದ್ರೆ ನಮ್ಗೆಲ್ರಿಗೂ ತೊಂದರೆ ಅನ್ನೋದು ಸರಿಯಾಗಿ ನೆನಪಿರ್ಲಿ.